ಬರಗಾಲದ ಹಿನ್ನೆಲೆ ಅರ್ಥಪೂರ್ಣವಾಗಿ ವೈರಮುಡಿ ಬ್ರಹ್ಮೋತ್ಸವ ದುಂದುವೆಚ್ಚದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರದ್ದು. ಪೂರ್ವಭಾವಿ ಸಭೆಯಲ್ಲಿ ಶಾಸಕ ದರ್ಶನ್ ಪುಟಾಣಿಯ ಹೇಳಿಕೆ. ಮಾರ್ಚ್ 21ರಂದು ನಡೆಯುವ ವಿಶ್ವವಿಖ್ಯಾತ ವೈರಮುಡಿ ಬ್ರಹ್ಮೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಜಾತ್ರೆಯಲ್ಲಿ ಬರಗಾಲದ ಹಿನ್ನೆಲೆ ದುಂದುವೆಚ್ಚದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೈಬಿಡಲಾಗಿದೆ ಎಂದು ಶಾಸಕ ದರ್ಶನ್ ಪುಟಾಣಿಯ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸಂಜೆ 7 ಗಂಟೆಯಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿಶ್ವವಿಖ್ಯಾತ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಜಾತ್ರೆ ಮಾರ್ಚ್ 16ರಿಂದ ಪ್ರಾರಂಭಗೊಳ್ಳಲಿದ್ದು ಮಾರ್ಚ್ 28ರವರೆಗೆ ನಡೆಯಲಿದೆ. ವಿಶೇಷವಾಗಿ ಮಾರ್ಚ್ 21ರಂದು ವೈರಮುಡಿ ಬ್ರಹ್ಮೋತ್ಸವ ಜರುಗಲಿದೆ. ಬ್ರಹ್ಮೋತ್ಸವಕ್ಕೆ ಸರ್ಕಾರದಿಂದ ವಿಶೇಷ ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಈ ಉತ್ಸವಕ್ಕೆ ರಾಜ್ಯ ನಾನಾ ಕಡೆಯಿಂದ ಭಕ್ತರು ಆಗಮಿಸಲಿದ್ದಾರೆ. ಹಾಗಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ದರ್ಶನ್ ಪುಟಾಣಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇದ್ದಿದ್ದೇನೆಂದರೆ ವ್ಯವಸ್ಥಿತವಾಗಿ ಕಾರ್ಯಕ್ರಮನ ಮಾಡಬೇಕು ಅನ್ನೋದ್ರ ಬಗ್ಗೆ, ಸರಳವಾಗಿ ಮಾಡಿದ್ರು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಬರಗಾಲ ಇರೋದ್ರಿಂದ ದೊಡ್ಡದಾಗಿ ಆಡಂಬರದಲ್ಲಿ ನನ್ನ ಮನಸ್ಸು ಒಪ್ಪಲಿಲ್ಲ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ಸರಳವಾಗಿ ಯಾವ ಥರ ಮಾಡಬೇಕು ಅದನ್ನು ಈಗೆಲ್ಲ ಪ್ರತಿಯೊಂದು ಡೀಟೇಲ್ಗಳನ್ನು ಮಾತಾಡಿದ್ವಿ. ಯಾವ್ಯಾವ ಥರ ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ಸ್ವಲ್ಪ ಬಂದವ್ರಿಗೆ ವ್ಯವಸ್ಥೆಗಳನ್ನ ಯಾವ ಥರ ಮಾಡ್ಕೋಬೇಕು, ರೋಡ್ ಸೈಡಲ್ಲೇ ಮಲ್ಕೊಳ್ತಾರೆ, ಅದು ಬಂದು ಬೇರೆ ಎಲ್ಲಾದರೂ ಮಲ್ಕೊಳ್ಳೋಕೆ ವ್ಯವಸ್ಥೆ ಯಾವ ಥರ ಮಾಡ್ಕೋಬೇಕು, ಶೌಚಾಲಯಗಳು ಯಾವ ಥರ ಮಾಡಬೇಕು, ಇಲ್ಲೇ ಯಾವ ಥರ ಮಾಡ್ತಿರೋ ಜೊತೆಗೆ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಬೇರೆ ಬೇರೆ ಕಡೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೀವಿ. ಅಷ್ಟೇ ಬಿಟ್ಟು ಸರಳವಾಗಿ ಮಾಡಬೇಕು ಅಂತ ಮಾತಾಡಿದ್ವಿ. ಸರ್ ಓಕೆ ಅಂತಾನೆ ಆಗಿದೆ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ಎಷ್ಟು ಇನ್ನೂ ಅದೆಲ್ಲ ಅಪ್ರೂವ್ ಬಂದಿಲ್ಲ, ಆದರೆ ಬಿಡುಗಡೆ ಆಗಿದೆ. ಉತ್ಸವಗಳು ಮಾತ್ರ ಇರ್ತದೆ. ಯಾವುದೇ ಥರದ ದೊಡ್ಡ ಕಾರ್ಯಕ್ರಮಗಳನ್ನು ಸ್ಟೇಜ್ ಹಾಕಿ ಕಾರ್ಯಕ್ರಮ ಮಾಡಲ್ಲ. ದೀಪಾಲಂಕಾರ ಎಷ್ಟು ಸಣ್ಣ ತಕ್ಕ ಮಟ್ಟಿಗೆ ಎಷ್ಟು ಮಾಡಬೇಕು ಅಷ್ಟನ್ನು ಮಾಡ್ತೀವಿ. ದುಡ್ಡು ಸರ್ಕಾರದಿಂದ ಕೊಟ್ಟಿದ್ದಾರೆ, ಆದರೆ ಅದನ್ನು ಬೇರೆ ಏನು ಮೇಲುಕೋಟೆ ಭಾಗದ ಜನರಿಗೆ ನೀರಾಗಲಿ ಬೇರೆ ವ್ಯವಸ್ಥೆಗಳು ಮಾಡಬೇಕು. ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಂಡು ಬರ ಇರೋದ್ರಿಂದ ಅದನ್ನು ಮಾಡ್ತೀವಿ.